ಇಂಥ 100-125 ಬೋಟ್ಗಳು ಇನ್ನೂ ಕೂಡ ಅಲ್ಲಲ್ಲಿ ದ್ವೀಪದ ಎಡೆಯಲ್ಲಿ ಅಡಗಿಸಿಟ್ಟಿದ್ದಾರೆ. ಇದು ಮಂಗಳೂರಿನ ಲಜ್ಜೆಗೆಟ್ಟ ಮರಳು ಮಾಫಿಯಾ ಮಂದಿಯ ಅಟ್ಟಹಾಸ. ಇವರ ಅಕ್ರಮದ ವಿರುದ್ಧ ದನಿ ಎತ್ತಿದ್ರೆ ಯಾವ ರೀತಿ ಹಲ್ಲೆ ಮಾಡ್ತಾರೆ, ಜೀವ ಬೆದರಿಕೆ ಕೊಡ್ತಾರೆ ಅನ್ನೋದಕ್ಕೆ ಇತ್ತೀಚೆಗೆ ಉಳಿಯಪಾವೂರಿನಲ್ಲಿ ವಿಜಯ ಟೈಮ್ಸ್ ತಂಡದವರ ಮೇಲೆ ನಡೆದ ಹಲ್ಲೆಯೇ ಸಾಕ್ಷಿ. ಈ ಹಲ್ಲೆ ಯಾಕೆ ನಡೆಯಿತು, ಹಲ್ಲೆ ಮಾಡಿದವರು ಯಾರು ಅನ್ನೋ ಕರಾಳ ಸತ್ಯದ ಅನಾವರಣ ಮಾಡ್ತೀವಿ ನೋಡಿ. ಇಲ್ಲಿ ಇಲ್ಲಿ ಇಂಜಿನ್ ಇದೆ ನೋಡಿ, ಇಲ್ಲಿ ಓಡ್ತಾ ಇದ್ದಾನೆ. ನದಿಗೆ ಸತ್ತೋದ ಆಮೇಲೆ ಸೀಸ್ ಮಾಡಿದ್ದನ್ನೆಲ್ಲ ಬಿಟ್ಟು ಕೊಡೋದು ಅನ್ಸುತ್ತೆ ಪೊಲೀಸರೇ. ಬಿಚ್ಚು ಕೊಡ್ತಿರೋದು ಅನ್ಸುತ್ತೆ. ಓ, ಸೀಸ್ ಮಾಡೋದು, ಇದು ಬಿಚ್ಚು ಕೊಡೋದು, ನಾಟಕ ಮಾಡೋದಾ? ಅಬ್ಬಬ್ಬಬ್ಬಬ್ಬಾ, ಕಳ್ಸೋದಪ್ಪಿ ಅವರಿಗೆ ಸೀಸ್ ಮಾಡಿದ್ದನ್ನ ಅವರೆಲ್ಲ ತಗೊಂಡು ಹೋಗ್ತಿದ್ದಾರೆ. ಅದಂಗೆ ಆರ್ಡರ್ ಆಗಿದೆಯಾ, ಕೋರ್ಟಿಂದ ಆರ್ಡರ್ ಆಗಿದೆಯಾ ಸರ್? ಮೇಶ್ ಇದೆಲ್ಲ ತಗೊಂಡು ಹೋಗ್ತಿದ್ದಾರೆ, ಇಂಜಿನನ್ನೆಲ್ಲ ಏದು ತರ್ಲಿಕ್ಕೆ. ಅವನು ಯಾಕೆ ತಗೊಂಡು ಹೋಗ್ತಿದ್ದಾನೆ? ಪೊಲೀಸರು ಇಲ್ಲ, ಅವನಲ್ಲಿ ಎತ್ತಿ ಬಿಸಾಡಿ ಓಡ್ತಾ ಇದ್ದಾನೆ. ಅವನು ಕೆಲಸದವನು ಅಲ್ಲಿ ಎಂಜಿನನ್ನು ಬಿಸಾಡಿ ಓಡಿದ್ದಾನೆ. ಏನಿಲ್ಲ ಅವನು ಎಂಜಿನ್ ಬಿಸಾಡಿ ಅಲ್ಲಿ ಹುಲ್ಲಿನಿರಲ್ಲ. ನೀವು ಯಾರು ಅಂತ? ಪೊಲೀಸರ? ಗಣಿ ಇಲಾಖೆಯವರ ಪೊಲೀಸರ? ಅಲ್ಲಲ್ಲ, ನಾನು ಕೇಳಿದ್ದದನ್ನ. ಅಲ್ಲ, ಗಣಿ ಇಲಾಖೆಯವರ ಪೊಲೀಸರ? ಅಲ್ಲ, ಅದು ಇದು ಹೆಂಗೆ ಇಂಜಿನ್ ಬಿಚ್ಚುತ್ತಾ ಇದ್ದಾರೆ ಸರ್? ಅಲ್ಲ, ಅವನು ಎತ್ತಿ ಬಿಸಾಡಿ ಯಾಕೆ ಹೋಗ್ತಾ ಇದ್ದಾನೆ? ಎಲ್ಲಿದ್ದಾರೆ ಮೇಡಮ್? ಇದಕ್ಕೆ ಮಾತಾಡ್ತೀನಿ. ಮೇಡಮ್, ಅವರು ಇಂಜಿನ್ ಅಲ್ಲಿ ಬಿಸಾಡಿ ಓಡ್ತಾ ಇದ್ದಾರೆ. ನಾನು ಜಿಯಾಲಜಿಸ್ಟ್, ನಮ್ಮ ಎಸ್ ಮೇಡಮ್ ಈಗ ಬಂದ್ರು, ಅವರ ನಿರ್ದೇಶನಂತೆ ಇಂಜಿನ್ ಅನ್ನು ತಗೊಂಡು ಹೋಗ್ತಿದ್ದಾರೆ. ಅಲ್ಲ, ಅದು ಇದು ಹೊಸದು ಬೋಟ್ ತರಕ ಇಲ್ಲ, ಇನ್ನ 5 ಬೋಟ್ ಬರೋದಿದೆ ಆ ಕಡೆಯಿಂದ. ಮತ್ತೆ ಅವ್ರು ಯಾಕೆ ಬಿಸಾಡಿ ಓಡ್ತಾ ಇದ್ದಾರೆ? ತಗೊಂಡು ಓಡ್ತಾ ಇದ್ದಾರೆ. ಗೊತ್ತಿಲ್ಲ, ಹೋದ್ರೆ ನಾವೇನಾದ್ರು ಏನ್ ಮಾಡಿಲ್ಲ. ಎಸ್ ಮೇಡಮ್ ಬಂದಿದ್ರು ಈಗ. ನಂಬರ್ ಏನಾದಿದೆಯಾ ಮ್ಯಾಮ್? ನಮಸ್ತೆ, ನಾನು ವಿಜಯಲಕ್ಷ್ಮಿ ಶಿಬರೂರು, ವಿಜಯ್ ಟೈಮ್ಸ್ ಇದು ಎಡಿಟರ್. ಮೇಡಮ್, ಇದು ನೀವು ಇಲ್ಲಿಂದ ಬೋಟಿದ್ದು ಇಂಜಿನ್ ಎಲ್ಲ ತೊಗೊಂಡು ಹೋಗೋಕ್ಕೆ ಏನಾದರೂ ಆರ್ಡರ್ ಕೊಟ್ಟಿದ್ದೀರಾ ಮೇಡಮ್? ಸೀಸ್ ಆಗಿರೋದನ್ನು ಇವರೆಲ್ಲ ತೊಗೊಂಡೋಗಿ ಎಲ್ಲ ಹೋಗ್ತಾ ಇದ್ದಾರೆ ಮೇಡಮ್. ನೀವು ಆರ್ಡ್ರ್ ಕೊಟ್ರಂತೆ ಇಂಜಿನನ್ನು ಎಲ್ಲ ತೊಗೊಂಡೋಗೋಕ್ಕೆ. ಇಲ್ಲ ಅಂತ ಮೇಡಮ್ ಅಂತ ಇದ್ದಾರೆ. ಕೆಳಗೆ ಹಾಕಿ ಕೊಟ್ಟಿದ್ದಾರೆ. ಮತ್ತು ಅಲ್ಲಿದೆ ಅದು ಇಂಜಿನ್, ಅವ್ನು ತೊಗೊಂಡೋಗಿದ್ದು ಆ ರೋಡಲ್ಲಿ ಎತ್ತಿ ಬಿಸಾಡೋದ? ಕೊಟ್ಟಿಲ್ಲ ಮೇಡಮ್. ಅಲ್ಲಲ್ಲ, ಅವ್ರು ಎತ್ಕೊಂಡಲ್ಲಿ ಹೋಗ್ತಾ ಇದ್ದಾನಲ್ಲ, ನಾವು ನಮ್ಮನ್ನು ನೋಡಿ ಬಿಸಾಡೋದಾ? ಮೇಡಮ್ ಬಂದು ಹೋಗಿದ್ರಷ್ಟೇ, ಅವ್ರು ಅಷ್ಟೇ ಹೇಳಿದ್ರು ಇದನ್ನು ಕೆಳಗೆ ಹಾಕಿ ಬೋಟ್ ಯಾವುದು ಕೂಡ ಇದಾಗಬಾರ್ದು ಅಂತ ಹೇಳಿ. ಅದು ಎಂಜಿನ್ ಹೇಳಿದ್ದು ಮೇಡಮ್. ಯಾಕೆ ನಾನು ತುಳುಟು ಬನೋಡಂಡ ಅವು ಆ ಇಂಜಿನ ಪತೊಂಪೋದು, ಅಡೆ ಕೊನೋದು, ಎಂಕ್ಲೆಂತುದು, ದಕ್ಕದು, ಬಲ್ತಿ ಡ್ಯಾಗ್. ಒಂದು ಸೀಸ್ ಆದ್ಮೇಲೆ ಅದು ಇಂಟ್ಯಾಕ್ಟ್ ಆಗಿರ್ಬೇಕಲ್ಲ, ಮಹಾಜರಾಗಬೇಕು, ರಿಪೋರ್ಟ್ ಆಗಬೇಕು. ಕ್ರಮ ಕೈಗೊಳ್ತೀವಿ ಮೇಡಮ್, ಎಲ್ಲ ತಪ್ಪಿಕೊಳ್ತಾರೆ. ಅಲ್ಲ, ನಂದು ಪ್ರಶ್ನೆ ಅಲ್ಲ, ನಾನು ಆ್ಯಸ್ ಎ ಮೀಡಿಯಾ ಆಗಿ ಅದು ಯಾಕೆ ಇಂಜಿನ್ ಇಲ್ಲಿಂದ ಕದಲ್ತು ಅಂತ ಕೇಳೋದು. ವೈ? ಈಗ ನಾಳೆ ನೀವು ಕೋರ್ಟಿಗೆ ಸಬ್ಮಿಟ್ ಮಾಡುವಾಗ ಇಂಜಿನ್ ಇದೆ, ಇಂಜಿನ್ ಇಲ್ಲ, ಅವೆಲ್ಲ ಲೆಕ್ಕ ಬೇಕಲ್ಲ. ಮತ್ತೆ ಅದು ಹೆಂಗೆ ತೊಗೊಂಡು ಹೋದ್ರು? ಈಗ ಇದು ಶಿಫ್ಟ್ ಆಗಬೇಕಲ್ಲ, ಇದು ಕೋರ್ಟಿಗೆ ಹಾಜರಾಗಬೇಕಲ್ಲ. ನಾನು ಕೇಳೋದು ಅವ್ನು ಹೆಂಗೆ ಎತ್ತಾಕೊಂಡು ಹೋಗ್ಬಿಟ್ಟ ಅಂತ. ನಿಮ್ಮ ಮುಂದೆನೇ ಪೊಲೀಸರು ಇದ್ದೀರಾ, ನೀವಿದ್ದೀರಾ, ಅವನು ಎತ್ತಾಕೊಂಡು ಹೆಂಗೆ ಹೋದ ಅಂತ ನನ್ನ ಪ್ರಶ್ನೆ ಅಷ್ಟೇ, ಬೇರೆ ಏನೂ ಅಲ್ಲ. ನನ್ನ ಕನ್ಸರ್ನ್ ಅಷ್ಟೇ. ಇಟ್ ಈಸ್ ಓನ್ಲಿ ಮೈ ಕನ್ಸರ್ನ್. ಅವನು ಎತ್ತಾಕೊಂಡು ಹೋಗಿದ್ದ, ನೀವೇ ಪರ್ಮಿಷನ್ ಕೊಟ್ಟಿದ್ದ ಅಂತ.
ಮತ್ತೆ ಹೆಂಗೆ ತಗೊಂಡು ಹೋಗಿ ಅಂತ ಪರ್ಮಿಷನ್ ಕೊಟ್ಟಿಲ್ಲ, ಜಸ್ಟ್ ಅದನ್ನ ಕೆಳಗಡೆ ಬೋಟ್ ಇದು ಮಾಡೋಕ್ಕೋಸ್ಕರ ಮಾತ್ರ ಹೇಳಿದ್ ಮೇಡಮ್. ಯಾವ ಬೋಟ್ ಮಾಡಕ್ಕೆ? ಆ ಬೋಟ್ ಅದ್ರಲ್ಲಿ ಇದ್ರೆ ಅದನ್ನು ಕ್ರೇನ್ ಮೂಲಕ ಎತ್ತಿ ಮಾಡಕ್ಕೆ ಅದು ಡ್ಯಾಮೇಜ್ ಆಗುತ್ತೆ ಅಂತ ಅದಕ್ಕೆ ಇದು ಅದನ್ನ ಕೆಳಗೆ ಇಡಿ ಅಂತ ಇಲ್ಲ, ಅದು ಅಲ್ಲಿದೆ, ಅದು ಫೋಟೋ ಇದೆಯಲ್ಲ, ವಿಜುವಲ್ ಇದೆಯಲ್ಲ, ಅಲ್ಲಿ ಇದೆಯಲ್ಲ, ಅಲ್ಲಿದೆ, ತಗೊಂಡು ಬಂದಿರಲ್ಲ, ತೋರಿಸಿ. ಕಳಿಸ್ಕೊಡ್ಬೇಕು, ನಾನು ಊಟಕ್ಕೆ ಬಂದಿದ್ದೀನಿ ಈಗ. ವೆಹಿಕಲ್ ಕಳಿಸ್ಕೊಡ್ಬೇಕು, ತಗೊಂಡೋಗಿ ಹಾಕೊಂಡ್ ಬರ್ತಾರೆ, ಅದಕ್ಕೆ ಅದನ್ನ ತೆಗ್ಸಿದ್ದಾರೆ ಅಷ್ಟೇ, ಏನಿಲ್ಲ ಆ ಥರದ್ದು. ಓಕೆ ಓಕೆ, ಸರಿ ಮೇಡಮ್. ಅದೇ ಹಾಗಾದ್ರೆ ಅದು ಇಂಜಿನ್ ಅದು ವಾಪಸ್ ತರ್ತಾರಲ್ಲ, ಹಂಗೆ ತಗೊಂಡು ಹೋಗ್ಬಿಡ್ತಾರ ವಾಪಸ್? ಯಾರು ಅದನ್ನ ವಾಪಸ್ ಹಾಕ್ತಾರೆ, ತಗೊಂಡು ಅಲ್ಲಿ ಕೆಟ್ಟೋಗ್ಬಿಟ್ಟಿದೆ. 5 ಬೋಟ್ ಬೇಕು, 5ರಲ್ಲಿ 3 ಬಂದಿದೆ, 2 ಬಂದಿದೆ, 3 ಬೋಟ್ ಬರ್ಬೇಕಲ್ಲ. ಅದಕ್ಕೆ ರಾತ್ರಿಯಿಂದ ನಿನ್ನೆ ಬೆಳಗ್ಗೆ 8 ಗಂಟೆಯಿಂದ ಇದು ಕಾರ್ಯ. ನಾನು ಇದ್ದೆ ಮೇಡಮ್, ನಾನು ನಿಮ್ಗೆ ಕಾಣ್ತಿರ್ಲಿಲ್ಲ, ಬಟ್ ಐ ವಾಸ್ ದೇರ್. ನಾವು ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. 100ರಲ್ಲಿ ಒಂದು 20% ಅಷ್ಟೇ ಇಂಥ 100-125 ಬೋಟುಗಳು ಇನ್ನೂ ಕೂಡ ಅಲ್ಲಲ್ಲಿ ದ್ವೀಪದ ಎಡೆಯಲ್ಲಿ ಅಡಗಿಸಿಟ್ಟಿದ್ದಾರೆ, ಎಲ್ಲ ಅಡಗಿಸಿಟ್ಟಿದ್ದಾರೆ. ಆದರೆ ಬರೀ ಅಧಿಕಾರಿಗಳು ಕಣ್ಕಟ್ಟಿಗೆ ಅನ್ನುವಂತೆ ಕಣ್ಣೊರೆಸುವ ತಂತ್ರ ಅಂತಾರಲ್ಲ, ಆ ಕಣ್ಣೊರೆಸುವ ತಂತ್ರವಾಗಿ ಒಂದಿಷ್ಟು ಬೋಟ್ಗಳನ್ನು ತಂದು ನಿಲ್ಲಿಸಿದ್ದಾರೆ ಅಷ್ಟೇ. ಇವರು ಇನ್ನು 2 ದಿನ ಇಲ್ಲಿಂದ ಹೋಗಲಿ, ಮತ್ತೆ ಅದೇ ಚಾಳಿ, ಅದೇ ಲಜ್ಜೆಗೆಟ್ಟ ಕೆಲಸ. ಯಾರ್ದೋ ಅನ್ನ ಕಿತ್ಕೊಂಡು, ಯಾರ್ದೋ ಬದುಕನ್ನು ಕಿತ್ಕೊಂಡು ನಮ್ಮ ಸಂಪತ್ತನ್ನು ಲೂಟಿ ಹೊಡೆಯುವ ಲಜ್ಜೆಗೇಡಿ ಕೆಲಸವನ್ನು ಮಾಡ್ತಾರೆ. ಅದನ್ನು ನೋಡಿಕೊಂಡು ಅಧಿಕಾರಿಗಳು ಸುಮ್ಮನಿರ್ತಾರೆ. ಪೊಲೀಸ್ ಸ್ಟೇಷನ್ ಮುಂದೆನೇ ಗಾಡಿಗಳು ಹೋಗ್ತಾ ಇರ್ತವೆ, ಯಾರೂ ಕೇಳುವವರಿಲ್ಲ. ಗಣಿಗಾರಿಕೆಯವರ ಮುಂದೆನೇ ಲಾರಿಗಳು, ಪರ್ಮಿಟ್ ಇಲ್ಲ, ಪರ್ಮಿಷನ್ ಇಲ್ಲ, ನಿಷೇಧಾಜ್ಞೆ ಇರುವಂಥ ಜಾಗದಲ್ಲಿ ಇಲ್ಲಿ ಗಣಿಗಾರಿಕೆ ನಡೀತಾ ಇರುತ್ತೆ, ಯಾರು ಕೇಳುವವರಿಲ್ಲ. ನೋಡಿ, ಇದೊಂದು 10-16 ಬೋಟ್ಗಳನ್ನಷ್ಟೇ ಇಲ್ಲಿ ಈಗ ಸೀಸ್ ಮಾಡಿದ್ದಾರೆ. ನಿಷೇಧಾಜ್ಞೆ ಇದೆ ಇಲ್ಲಿ, ಯಾವುದೇ ಕಾರಣಕ್ಕೂ ಇದು CRZ1 ಪ್ಲೇಸ್ ಅಲ್ಲಿ ಯಾವ ಕಾರಣಕ್ಕೂ ಮರಳುಗಾರಿಕೆ ಮಾಡುವ ಹಾಗಿಲ್ಲ. ಆದರೂ ಮರಳುಗಾರಿಕೆ ಮಾಡ್ತಾರೆ. ಪಾಪ ದ್ವೀಪವನ್ನೇ ನಂಬಿಕೊಂಡು 100 ವರ್ಷದಿಂದ ಬದುಕ್ತಿರುವಂತಹ ದ್ವೀಪವಾಸಿಗಳ ಬದುಕು ಇವತ್ತೋ ನಾಳೆಯೋ ಅನ್ನೋ ಪರಿಸ್ಥಿತಿ ಬಂದಿದೆ. ಅವರು ಏನಾದರೂ ಪ್ರೊಟೆಸ್ಟ್ ಮಾಡಿದ್ರೆ ಅವರ ಮೇಲೆ ಹಲ್ಲೆ ಮಾಡೋದು, ಅವರ ಬದುಕನ್ನು, ಅವ್ರು ಕಟ್ಟಿರುವಂಥ ಬ್ರಿಡ್ಜನ್ನು ಒಡೆದು ಹಾಕೋದು, ಅವರಿಗೆ ಧಮಕಿ ಕೊಡೋದು, ಅವ್ರ ಮೇಲೆ ಚಾಕು ಚೂರಿ ತೋರಿಸೋದು, ಇಂಥ ದುಷ್ಕೃತ್ಯಗಳನ್ನು ಮಾಡ್ತಾ ಇರ್ತಾರೆ. ಆದರೆ ಯಾವನೂ ಕೇಳುವವನಿಲ್ಲ. ಯಾಕಂದರೆ ನಮ್ಮ ಜಿಲ್ಲಾಡಳಿತ ಗಡದ್ದಾಗಿ ನಿದ್ದೆ ಮಾಡ್ತಾ ಇದೆ. ಅವರಿಗೆ ಅವಶ್ಯಕತೆ ಇಲ್ಲ. ಅವರಿಗೆ ತಿಂಗಳು ಬರುವಂಥ ಲಂಚದ ಆಸೆ ಮಾತ್ರ ಬಿಟ್ಟರೆ ಇಲ್ಲಿನ ಜನರ ಬದುಕು ಮುಳುಗಿ ಹೋಗಲಿ, ಇಲ್ಲಿನ ಜನ ಸತ್ತು ಹೋಗಲಿ, ಜೊತೆಗೆ ನಮ್ಮ ಅಭಿವೃದ್ಧಿ ಮಾಡ್ತಿರೋಂಥ ಇಂಥ ಸೇತುವೆಗಳು ಮುಳುಗಿ ಹೋಗಲಿ, ಇವರಿಗೇನು ಇದು ಲೆಕ್ಕ ಹಾಕಿಲ್ಲ. ಏನಿದ್ರೂ ಕೂಡ ಅಕ್ರಮ ಮಾಫಿಯಾ ನಡಿಬೇಕು, ಇವರಿಗೆ ತಿಂಗಳುಗಟ್ಟಲೆ ಲಂಚದ ಗಂಟು ಬರಬೇಕು. ಆಗ ಅಧಿಕಾರಿಗಳ ಸಹಾಯದಿಂದಲೇ ಸೀಸಾದ ಇಂಜಿನನ್ನು ಅಕ್ರಮವಾಗಿ ಸಾಗಿಸುತ್ತಿದ್ದ ಮರಳು ಮಾಫಿಯಾದ ದುರುಳರು ವಿಜಯ್ ಟೈಮ್ಸ್ ತಂಡಕ್ಕೆ ಮಾರ್ಗದರ್ಶನ ನೀಡುತ್ತಿದ್ದ ಹೋರಾಟಗಾರ ಅಲ್ವಿನ್ ಡಿಸೋಜಾ ಅವರ ಮೇಲೆ ಹಲ್ಲೆ ಮಾಡಿದ್ರು. ದುರುಳರು ನಡೆಸಿದ ಹಲ್ಲೆಯಿಂದ ಅಲ್ವಿನ್ ಅವರ ಬಲಗೈಗೆ ಏಟಾಯಿತು. ನಾವು ತಕ್ಷಣ ಅವರನ್ನು ಮಂಗಳೂರಿನ ಫಾದರ್ ಮುಲ್ಲರ್ಸ್ ಆಸ್ಪತ್ರೆಗೆ ದಾಖಲಿಸಿದೆವು. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ FIR ದಾಖಲಿಸಿ ಇಬ್ಬರನ್ನ ಬಂಧಿಸಿದ್ರು. ನನಗೆ ಹೊಡೆದ ನಂತರ ನಾನು DC ಅವರಿಗೆ, AC ಅವರಿಗೆ ಫೋನ್ ಮಾಡಿದ್ದೆ. DC ಅವರು ಫೋನ್ ಎತ್ತಲಿಲ್ಲ, AC ಅವರು ಫೋನ್ ಎತ್ತಲಿಲ್ಲ. ಉಳ್ಳಳ ತಹಸೀಲ್ದಾರ್ಗೆ ಫೋನ್ ಮಾಡಿ ಹೇಳಿದೆ, ಸರ್ ನನಗೆ ಹೊಡೆದ್ರು, ನನಗೂ ಆ ಮಿಷಿನ್ಗೆ ಏನು ಸಂಬಂಧ ಇಲ್ಲ, ಆದರೂ ನನಗೆ ಕಾಲಿನಿಂದ ಒದ್ದೆದು, ಹೊಂಡಕ್ಕೆ ಹಾಕಿ ಕಾಲಿನಿಂದ ಒದ್ದೆದ್ರು ಅಂತ ಹೇಳಿದೆ ನಾನು. ಆದರೂ ಯಾರ್ದು ರೆಸ್ಪಾನ್ಸಿಬಿಲಿಟಿ ಇಲ್ಲ. ಅದರ ನಂತರ ನಾನು ACBಗೆ ಫೋನ್ ಮಾಡಿದ್ದೆ, ಧನ್ಯ ಮೇಡಮಿಗೆ ಫೋನ್ ಮಾಡಿದರು. ಅವ್ರು ಹೇಳಿದರು ಆ್ಯಕ್ಷನ್ ತೆಗೆದುಕೊಳ್ತೇನೆ ಅಂತ ಹೇಳಿದ್ದಾರೆ. ಖುಷಿಯ ವಿಚಾರ ಅಂದರೆ ನಮ್ಮ ಮೇಲೆ ನಡೆದ ಹಲ್ಲೆಯಿಂದ ಎಚ್ಚೆತ್ತುಕೊಂಡ ಜಿಲ್ಲಾಡಳಿತ ಉಳಿಯ ಪಾವೂರು ಸುತ್ತಮುತ್ತ 2 ಕಿಲೋಮೀಟರ್ ಮರಳುಗಾರಿಕೆಯನ್ನ ನಿಷೇಧಿಸಿ ಆದೇಶವನ್ನ ಹೊರಡಿಸಿತು. ಆದರೆ ಈ ಆದೇಶಕ್ಕೆ ಮುನ್ನ ಇಷ್ಟೆಲ್ಲ ಗಲಾಟೆ ಆಗೋದಕ್ಕೆ ಒಂದು ಬಲವಾದ ಕಾರಣ ಇದೆ. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ.
ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ, ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.